ನಮಸ್ಕಾರ ಸ್ನೇಹಿತರೆ. ಇರಾನ್ನ ವಾಯುಪಡೆ ನೌಕಾಪಡೆ ಎಲ್ಲ ನಾಶ ಆಗಿದೆ ಅಂತ ಟ್ರಂಪ್ ಹೇಳ್ತಿರೋ ಹೊತ್ತಲ್ಲಿ ಇರಾನ್ ಏನ್ ಮಾಡಿದೆ ಗೊತ್ತಾ? 10 ಲಕ್ಷ ಸೈನಿಕರನ್ನ ಯುದ್ಧಕ್ಕೆ ಇಳಿಸ್ತಾ ಇದ್ದೀವಿ ಅಂತ ಹೇಳಿದೆ. ಅದು ಕೂಡ ಅಮೆರಿಕ ಭೂಸೇನೆ ನುಗ್ಗಿಸಬಹುದು ಅಂತ ಹೇಳ್ತಾ ಇರೋ ಹೊತ್ತಲ್ಲೇ ಆಟ ಆಡೋ ಮಕ್ಕಳನ್ನ ಕೂಡ ಯುದ್ಧ ಕೆಲಸಕ್ಕೆ ನೇಮಿಸೋಕೆ ಇರಾನ್ ರೆಡಿ ಆಗ್ತಾ ಇದೆ. ಅಲ್ಲದೆ ಅಮೆರಿಕನ್ ಸೈನಿಕರಿಗೆ ನರಕ ತೋರಿಸ್ತೀವಿ, ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ. ಈ ಕಡೆ ಟ್ರಂಪ್ ಕೂಡ ಇಲ್ಲ, ನಾವು ನಿಮಗೆ ನರಕ ತೋರಿಸ್ತೀವಿ, ಇರಾನ್ಗೆ ನಾವು ನರಕ ತೋರಿಸ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮುಂದೆ ಹಲವು ಆಪ್ಷನ್ಗಳಿವೆ ಅಂತ ಹೇಳಿದ್ದಾರೆ. ಇತ್ತ ಇಸ್ರೇಲ್ ಸೇನೆ ನಮ್ಮ ಹತ್ರ ಸೈನಿಕರ ಕೊರತೆ ಇದೆ, ಹೀಗೆ ಆದ್ರೆ ಡೈಲಿ ಕೆಲಸ ಕೂಡ ಮಾಡೋಕ್ಕೂ ಆಗಲ್ಲ ಅಂತ ಕೈ ಚೆಲ್ಲಿದೆ. ಇನ್ನು ಯುದ್ಧ ಮುಂದುವರೆದ್ರೆ ಇಡೀ ಪ್ರದೇಶದಲ್ಲಿ ಅಣು ವಿಕಿರಣ ಲೀಕ್ ಆಗುತ್ತೆ ಅನ್ನೋ ವಾರ್ನಿಂಗ್ ಅನ್ನ ವಿಶ್ವಸಂಸ್ಥೆ ಕೊಟ್ಟಿದೆ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಗಳು ಮುಂದುವರೆದಿವೆ. ಇದೆಲ್ಲದರ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಇರಾನ್ನ ಸೇನಾ ನಿಯೋಜನೆ ಮತ್ತು ಇರಾನ್ ಅಮೆರಿಕಗೆ ಕೊಟ್ಟಿರೋ ವಾರ್ನಿಂಗ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಧಾನದ ಬಗ್ಗೆ ಮಾತನಾಡ್ತಿದ್ರು ಕೂಡ ಕೇವಲ ನೆಪ ಮಾತ್ರ. ಗ್ರೌಂಡ್ ಇನ್ವೇಷನ್ಗೆ, ನೆಲದಲ್ಲಿ ಸೇನೆ ನುಗ್ಗಿಸೋಕೆ ಇದೆಲ್ಲ ತಯಾರಿ ಅಂತ ಹೇಳಿ ಆರೋಪ ಮಾಡ್ತಿರೋ ನಡುವೆನೆ ಇರಾನ್ ಸುಮಾರು 10 ಲಕ್ಷಕ್ಕೂ ಅಧಿಕ ಸೈನಿಕರನ್ನ ಮೊಬಿಲೈಸ್ ಮಾಡಿದೀವಿ ಅಂತ ಹೇಳಿದೆ, ನಾವು ತಯಾರು ಅಂತ. ಹಾಗೆ ಯುವಕರು ಕೂಡ ಸೇನೆಗೆ ಸೇರ್ತೀವಿ ಅಂತ ಹೇಳಿದ್ದಾರೆ, ಮುಗಿಬಿದ್ದು ಸೇನೆ ಸೇರ್ತಾ ಇದ್ದಾರೆ ಅಂತ ಇರಾನ್ ಸೇನೆ ಹೇಳ್ಕೊಂಡಿದೆ. ಅಮೆರಿಕ ಏನಾದರೂ ನಮ್ಮ ಮಣ್ಣಿನ ಮೇಲೆ ಕಾಲಿಟ್ರೆ ಅವರಿಗೆ ಐತಿಹಾಸಿಕ ನರಕವನ್ನ ತೋರಿಸ್ತೀವಿ ಅಂತ ಇರಾನ್ ಸೇನೆ ಸವಾಲು ಹಾಕಿದೆ. ಆಕಾಶದಿಂದ ಸ್ಫೋಟಕ ಹಾಕೋದು ಸುಲಭ, ಆದರೆ ನೆಲದ ಮೇಲೆ ಯುದ್ಧ ಮಾಡೋದು ಅಮೆರಿಕಗೆ ಅಷ್ಟು ಈಸಿ ಅಲ್ಲ, ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ ಇರಾನ್ ಗ್ರೌಂಡ್ ಫೋರ್ಸ್ ಕಮಾಂಡರ್ ಬ್ರಿಗೇಡಿಯರ್ ಜನರಲ್ ಅಲಿ ಜಹಾನ್ ಶಾಹಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕ ತನ್ನ ಅತ್ಯಂತ ಪವರ್ಫುಲ್ 82nd ಏರ್ ಬೋರ್ನ್ ಡಿವಿಷನ್ ಅದರ ಸಾವಿರಾರು ಸೈನಿಕರನ್ನ ವೆಸ್ಟ್ ಏಷ್ಯಾ ಕಡೆಗೆ ಕಳಿಸೋಕೆ ರೆಡಿ ಆಗಿದೆಯಲ್ಲ. ಅಲ್ಲದೆ ಮರೈನ್ ಸೈನಿಕರನ್ನ ಹೊತ್ತ USS ಬಾಕ್ಸರ್ ಅನ್ನೋ ಬೃಹತ್ ಯುದ್ಧ ಹಡಗು ಕೂಡ ಈಗ ಇರಾನ್ ಕಡೆಗೆ ಹೋಗ್ತಾ ಇದೆ ಅನ್ನೋ ರಿಪೋರ್ಟ್ಸ್ ಇವೆ. ಇರಾನ್ ಬಳಿ ಇರೋ ಯುರೇನಿಯಂ ಅನ್ನ ಸೀಸ್ ಮಾಡೋಕೆ ಮತ್ತು ಹಾರ್ಮುಜ್ ಜಲಸಂಧಿಯನ್ನ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಅಮೆರಿಕ ಈ ಸಾಹಸಕ್ಕೆ ಕೈ ಹಾಕಬಹುದು ಅನ್ನೋದು ಇರಾನ್ನ ಆತಂಕ. ಹೀಗಾಗಿ ಇರಾನ್ ಕೂಡ ಭಾರಿ ಪ್ರಿಪರೇಷನ್ ಈಗ ನಡೆಸ್ತಾ ಇದೆ. ಇನ್ನು ಯುದ್ಧದ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ ನಲ್ಲಿ ತುರ್ತಾಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಪೀಟ್ ಹೆಗ್ಸೆತ್, ಮಾರ್ಕೋ ರುಬಿಯೋ, ಸ್ಟೀವ್ ವಿಟ್ಕಾಫ್ ಸೇರಿದ ಹಾಗೆ ಹಲವರು ಹಾಜರಿದ್ರು. ಮತ್ತೆ ಇರಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಯುದ್ಧ ನಿಲ್ಲಿಸೋಕೆ ಡೀಲ್ ಮಾಡ್ಕೊಳ್ಳೇಬೇಕು ಅಂತ ನಮ್ಮ ಹಿಂದೆ ಬಿದ್ದಿದೆ, ಆದರೆ ನಮಗೇನು ಅರ್ಜೆಂಟ್ ಇಲ್ಲ. ಒಂದು ವೇಳೆ ಇರಾನ್ ಸಂಧಾನಕ್ಕೆ ಬರದೇ ಹೋದ್ರೆ, ನಾ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಅದನ್ನ ಪೂರ್ತಿಯಾಗಿ ಬ್ಲಾಸ್ಟ್ ಮಾಡ್ತೀವಿ, ಬ್ಲೋಯಿಂಗ್ ದೆಮ್ ಅವೇ, ಅವ್ರನ್ನ ಪುಡಿ ಮಾಡಿ ಬಿಸಾಕ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಈಗ ಆಲ್ರೆಡಿ ಪಾಕಿಸ್ತಾನದ ಮೂಲಕ ಇರಾನ್ಗೆ ಒಂದು 15 ಅಂಶಗಳ ಪೀಸ್ ಪ್ಲಾನ್ ಕಳಿಸಿದೆ. ಈಗ ಬಾಲ್ ಇರಾನ್ ಕೋರ್ಟ್ನಲ್ಲಿದೆ. ಅವರು ಆ ಒಪ್ಪಂದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ದೊಡ್ಡ ನೈಟ್ ಮೇರ್ ಆಗ್ತೀವಿ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಇರಾನಿಯನ್ನರು ಹೋರಾಟದಲ್ಲಿ ಲೌಸಿ ಫೈಟರ್ಸ್, ಅಂದ್ರೆ ಸರಿಯಾಗಿ ಯುದ್ಧ ಮಾಡೋಕೆ ಬರಲ್ಲ ಅವ್ರಿಗೆ, ಆದ್ರೆ ಅವರು ಗ್ರೇಟ್ ನೆಗೋಸಿಯೇಟರ್ಸ್, ಅಂದ್ರೆ ಮಾತುಕತೆ ಮಾಡೋದ್ರಲ್ಲಿ ಕಿಲಾಡಿಗಳು ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇರಾನ್ ವಿರುದ್ಧದ ಈ ಯುದ್ಧ ನಾವು ಅಂದುಕೊಂಡಿದ್ದಕ್ಕಿಂತಲೂ ಫಾಸ್ಟ್ ಆಗಿ ನಡೀತಾ ಇದೆ. ಮಿಷನ್ ಕಂಪ್ಲೀಟ್ ಮಾಡೋಕೆ ನಾವು 4 ರಿಂದ 6 ವಾರ ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ 26 ದಿನಗಳಲ್ಲಿ ನಾವು ಅಂದುಕೊಂಡಿದ್ದಕ್ಕಿಂತಲೂ ತುಂಬಾ ಮುಂದೆ ಇದ್ದೀವಿ, ಅಹೆಡ್ ಆಫ್ ಸ್ಕೆಡ್ಯೂಲ್ ಅಂತ ಟ್ರಂಪ್ ಫುಲ್ ಕಾನ್ಫಿಡೆಂಟ್ ಆಗಿ ಮಾತನಾಡಿದ್ದಾರೆ. ಇದೇ ವೇಳೆ ಟ್ರಂಪ್ ಇರಾನ್ನ ಫಸ್ಟ್ ಲೆವೆಲ್ ನಾಯಕತ್ವ ಈಗ ಆಲ್ಮೋಸ್ಟ್ ಖಾಲಿಯಾಗಿದೆ. ಫಸ್ಟ್ ಟಾಪ್ ಲೇಯರ್ನ ಲೀಡರ್ಶಿಪ್ಪೇ ಇಲ್ಲ. ಮತ್ತು ಒಂದು ವೇಳೆ ಅಮೆರಿಕ ಈ ಯುದ್ಧ ಶುರು ಮಾಡದೇ ಇದ್ರೆ ಇರಾನ್ ಅಣ್ವಸ್ತ್ರ ತಯಾರಿಸಿಬಿಡ್ತಾ ಇತ್ತು ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ಅಲ್ಲದೆ ಇರಾನ್ನ ತೈಲ ಸಂಪತ್ತನ್ನ ಸಂಪೂರ್ಣವಾಗಿ ಅಮೆರಿಕದ ಕಂಟ್ರೋಲ್ಗೆ ತೆಗೆದುಕೊಳ್ಳೋದು ಇನ್ನೂ ಒಂದು ಆಪ್ಷನ್ ಆಗಿ ನಮ್ಮ ಮುಂದೆ ಇದೆ. ಇರಾನ್ ಮೇಲೆ ಮಿಲಿಟರಿ ಮತ್ತು ಆರ್ಥಿಕ ಒತ್ತಡ ಹೇರೋಕೆ ಅವರ ತೈಲ ನಿಕ್ಷೇಪಗಳನ್ನ ವಶಪಡಿಸಿಕೊಳ್ಳೋ ಪ್ಲಾನ್ ಅನ್ನ ಇನ್ನೂ ಕೈಬಿಟ್ಟಿಲ್ಲ ಅಂತ ಟ್ರಂಪ್ ಓಪನ್ ಆಗಿ ಹೇಳಿದ್ದಾರೆ. ಇರಾನ್ ಮೇಲಿನ ದಾಳಿಯನ್ನ ಟ್ರಂಪ್ 10 ದಿನಗಳ ಕಾಲ ಮುಂದೂಡಿದ್ದಾರೆ. ಇರಾನ್ ಸರ್ಕಾರದ ಮನವಿಯ ಮೇರೆಗೆ ಈ ನಿರ್ಧಾರ ತಗೊಂಡಿದ್ದೀನಿ. ಏಪ್ರಿಲ್ 6ನೇ ತಾರೀಕಿನ ತನಕ ಇರಾನ್ ಮೇಲೆ ದಾಳಿ ಆಗ್ತಾ ಇರುತ್ತೆ, ಇಸ್ರೇಲ್ ಹೊಡಿತಾನೆ ಇದೆ. ಇರಾನ್ನ ಎನರ್ಜಿ ಪ್ಲಾಂಟ್ಗಳ ಮೇಲೆ ಯಾವುದೇ ದಾಳಿ ಮಾಡಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಈಗ ಸೀದಾ ಏಪ್ರಿಲ್ 6ಕ್ಕೆ ತಗೊಂಡು ಹೋಗಿದ್ದಾರೆ. ಇನ್ನೊಂದು 10 ದಿನ ಮುಂದಕ್ಕೆ ಹಾಕಿದ್ದಾರೆ. ಈ ಡೆಡ್ ಲೈನ್ ಅನ್ನ ಶುಕ್ರವಾರಕ್ಕೆ ಮುಗೀತು ಅಂತ ಹೇಳಲಾಗ್ತಿತ್ತಲ್ಲ ಡೆಡ್ ಲೈನ್. ಮತ್ತೆಗ ಪ್ರತಿ ಶುಕ್ರವಾರ ವೀಕೆಂಡ್ ಅಲ್ಲಿ ದಾಳಿ ಮಾಡ್ತಿದ್ದಾರೆ. ಮತ್ತೆ ಈ ಶುಕ್ರವಾರ ಮತ್ತು ವೀಕೆಂಡ್ ಶನಿವಾರ ಭಾನುವಾರ ಕೂಡ ಭಾರಿ ಕಾದಿದೆ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕ್ತಿದ್ದ ಟೈಮ್ನಲ್ಲೇ ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ. ಇನ್ 10 days ಸದ್ಯ ಇರಾನ್ ಜೊತೆ ಮಾತುಕತೆ ನಡೀತಾ ಇವೆ, ಚರ್ಚೆಗಳು ಪಾಸಿಟಿವ್ ಆಗಿವೆ. ಹೀಗಾಗಿ ಮುಂದಿನ 10 ದಿನ ಇರಾನ್ ಮೇಲೆ ದಾಳಿ ಮಾಡಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಇರಾನ್ ಸರ್ಕಾರ ಅಮೆರಿಕಗೆ ಸೌಹಾರ್ದತೆಯ ಸಂಕೇತವಾಗಿ 10 ದೊಡ್ಡ ಆಯಿಲ್ ಟ್ಯಾಂಕರ್ಗಳನ್ನ ಹಾರ್ಮುಜ್ ಜಲಸಂಧಿ ಮೂಲಕ ಹೋಗೋಕೆ ಬಿಟ್ಕೊಟ್ಟಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಮೊದಲು 8 ಹಡಗುಗಳನ್ನ ಬಿಟ್ಟ ಇರಾನ್, ಆಮೇಲೆ ಸಾರಿ ಅಮೆರಿಕ ಅಂತ ಹೇಳಿ ಮತ್ತೆರಡು ಹಡಗುಗಳನ್ನ ಸೇರಿಸಿ ಒಟ್ಟು 10 ಆಯಿಲ್ ಟ್ಯಾಂಕರ್ಗಳನ್ನ ಪಾಸ್ ಆಗೋಕೆ ಅವಕಾಶ ಮಾಡಿಕೊಟ್ಟಿದೆ.
ವಿಶೇಷ ಅಂದ್ರೆ ಈ ಹಡಗುಗಳ ಮೇಲೆ ಪಾಕಿಸ್ತಾನದ ಫ್ಲಾಗ್ ಇತ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಇರಾನ್ ನನಗೆ ದೊಡ್ಡ ಗಿಫ್ಟ್ ಕೊಟ್ಟಿದೆ ಅಂತ ಟ್ರಂಪ್ ಹೇಳಿದ್ರು. ಆದ್ರೆ ಈಗ ನೋಡಿದ್ರೆ ಪಾಕ್ ಧ್ವಜ ಹೊಂದಿದ್ದ 10 ಹಡಗುಗಳನ್ನ ಹೋಗಕ್ಕೆ ಬಿಟ್ಟಿದೆ. ಟ್ರಂಪ್ಗೆ ಇರಾನ್ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಿ ಈಗ ಬಹುತೇಕ ಗೊತ್ತಾಗ್ತಾ ಇದೆ ಮಾಹಿತಿ. ಹಾಗೆ ನ್ಯಾಟೋ ಯುದ್ಧಕ್ಕೆ ಬರ್ತಾ ಇಲ್ಲ ಅಂತ ಟ್ರಂಪ್ ಬ್ರಿಟನ್ ಮೇಲೂ ಕೂಡ ಕೆಂಡಕಾರಿದ್ದಾರೆ. ಇರಾನ್ ಜೊತೆಗಿನ ಯುದ್ಧದಲ್ಲಿ ಬ್ರಿಟನ್ ನಮಗೆ ಸರಿಯಾಗಿ ಸಾಥ್ ಕೊಡ್ತಾ ಇಲ್ಲ. ಬ್ರಿಟನ್ನ ಯುದ್ಧ ನೌಕೆಗಳು ನಮ್ಮ ಹಡಗುಗಳಿಗೆಲ್ಲ ಹೋಲಿಸಿದ್ರೆ ಅವು ಕೇವಲ ಟಾಯ್ಸ್, ಆಟದ ಸಾಮಾನುಗಳು ಬ್ರಿಟಿಷರದ್ದು ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ಇವ್ರದ್ದು ರಿಯಲ್ ಅಂತೆ, ಅವ್ರದ್ದು ಆಟದ ಸಾಮಾನಂತೆ. ಯುದ್ಧ ಮುಗಿದ ಮೇಲೆ ನೌಕೆಗಳನ್ನು ಕಳಿಸ್ತೀವಿ ಅಂತ ಬ್ರಿಟನ್ ಹೇಳ್ತಾ ಇದೆ. ಹೀಗಾಗಿ ನಮಗೇನು ಅವ್ರ ಸಹಾಯ ಬೇಕಾಗಿಲ್ಲ, ಬೇಡವೇ ಬೇಡ ನೀವು ಅಂತ ಹೇಳಿ ಟ್ರಂಪ್ ಬ್ರಿಟನ್ PM KS ಸ್ಟಾರ್ಮರ್ಗೆ ತೀರಾ ಅವಮಾನ ಮಾಡಿಬಿಡ್ತಾರೆ. ಏನೋ ತಮ್ಮ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ PM ಮೋದಿ ಮತ್ತು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೆಸರನ್ನ ಟ್ರಂಪ್ ಉಲ್ಲೇಖ ಮಾಡಿದ್ದಾರೆ. ಪಾಕ್ PM ಒಬ್ಬ ಫೈನ್ ಜೆಂಟಲ್ಮನ್, ನೀವು 10 ಮಿಲಿಯನ್ ಜೀವಗಳನ್ನ ಉಳಿಸಿದ್ರಿ ಅಂತ ಅವ್ರು ನನಗೆ ಹೇಳಿದ್ರು ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಟ್ರಂಪ್. ಏನೋ ಈ ಮಿಡಲ್ ಈಸ್ಟ್ ಯುದ್ಧ ತೀರಾ ಕೆಟ್ಟ ಹಂತಕ್ಕೆ ತಲುಪಿದೆ. ಇರಾನ್ ಎಷ್ಟು ಹಠಕ್ಕೆ ಬಿದ್ದಿದೆ ಅಂತ ಹೇಳಿದ್ರೆ, ಯುದ್ಧದ ಸಪೋರ್ಟ್ ಕೆಲಸಗಳಿಗಾಗಿ ಈಗ ಕೇವಲ 12 ವರ್ಷದ ಮಕ್ಕಳನ್ನ ಕೂಡ ಸೇನೆಗೆ ಸೇರಿಸಿಕೊಳ್ಳೋಕೆ ನಿರ್ಧಾರ ಮಾಡಿದೆ. ಫಾರ್ ಇರಾನ್ ಅನ್ನೋ ಅಭಿಯಾನದ ಅಡಿಯಲ್ಲಿ 12-13 ವರ್ಷದ ಮಕ್ಕಳು ಕೂಡ ಚೆಕ್ ಪೋಸ್ಟ್ ಮತ್ತು ಲಾಜಿಸ್ಟಿಕ್ಸ್ ಕೆಲಸಗಳಲ್ಲಿ ಪಾಲ್ಗೊಳ್ಳಬಹುದು ಅಂತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಘೋಷಣೆ ಮಾಡಿದೆ. ಅಪ್ರಾಪ್ತರನ್ನ ಯುದ್ಧಕ್ಕೆ ಬಳಸಬಾರದು ಅನ್ನೋ ಅಂತಾರಾಷ್ಟ್ರೀಯ ನಿಯಮಗಳಿದ್ರೂ ಕೂಡ ಇರಾನ್ ಈ ದುಸ್ಸಾಹಸ ಮಾಡ್ತಾ ಇದೆ. ನಮ್ಮ ಯುದ್ಧ ಇದೆ, ಬೇರೆ ದಾರಿ ಇಲ್ಲ, ನಾವು ಮಾಡ್ಕೊಂತೀವಿ ನಮ್ಮ ದೇಶ, ನಿಮ್ದು ಇಟ್ಕೊಳ್ಳಿ ಅಂತಾರಾಷ್ಟ್ರೀಯ ನಿಯಮಗಳನ್ನ, ಭಾಳ ಬೆಲೆ ಕೊಡ್ತೀರಿ ನೀವು, ನಾವು ಸೇರಿಸ್ಕೋತೀವಿ ಅಂತ ಹೇಳೋರಿಗೆ ಸೇರಿಸ್ಕೊಳ್ತಾ ಇದ್ದಾರೆ. ಏನೋ ಹಲವು ಫ್ರಂಟ್ಗಳಲ್ಲಿ ಯುದ್ಧ ಮಾಡ್ತಿರೋ ಇಸ್ರೇಲ್ ಸೇನೆಗೆ ಹೊಸ ಭೀತಿ ಶುರುವಾಗಿದೆ. ಈ ಬಗ್ಗೆ ಇಸ್ರೇಲ್ ಸೇನಾ ಮುಖ್ಯಸ್ಥ ಇಯಾಲ್ ಜಮೀರ್ ನೆತನ್ಯಾಹು ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಹತ್ರ ಸೈನಿಕರ ಕೊರತೆ ಇದೆ, ಹೀಗೆ ಮುಂದುವರೆದ್ರೆ ಆರ್ಮಿ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋ ಆತಂಕವನ್ನ ಯುದ್ಧದ ನಡೀತಿರೋ ಟೈಮ್ನಲ್ಲಿ ಇಸ್ರೇಲ್ನ ಸೇನಾ ಮುಖ್ಯಸ್ಥರು ಹೊರ ಹಾಕಿದ್ದಾರೆ. ಎಟ್ ಎ ಟೈಮ್ ಗಾಜಾ, ಲೆಬನಾನ್, ಇರಾನ್ ಎಲ್ಲಾ ಕಡೆ ನಮ್ಮ ಸೇನೆಯನ್ನ ಸ್ಟ್ರೆಚ್ ಮಾಡ್ತಿರೋದ್ರಿಂದ ಇಸ್ರೇಲ್ ಸೈನಿಕರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಜಾಸ್ತಿ ಆಗ್ತಿದೆ. ನಾನು ನಿಮಗೆ 10 ರೆಡ್ ಫ್ಲಾಗ್ಗಳನ್ನ ಅಥವಾ ಎಚ್ಚರಿಕೆಯ ಸಂಕೇತಗಳನ್ನ ತೋರಿಸ್ತಾ ಇದ್ದೀನಿ. ಕೂಡಲೇ ಹೊಸ ಕಾನೂನು ತಂದು ಸೇನೆಗೆ ಹೆಚ್ಚಿನ ಜನರನ್ನ ಸೇರಿಸಿಕೊಳ್ಳದೆ ಇದ್ರೆ ರುಟೀನ್ ಮಿಷನ್ಗಳನ್ನ ಮಾಡೋಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಡೈಲಿ ಯುದ್ಧ ಮಾಡಕ್ಕೆ ಇಸ್ರೇಲ್ ಸೇನೆಯ ರುಟೀನ್ ಮಿಷನ್ ಏನು? ಮಾರ್ಚ್ ಫಾಸ್ಟ್ ಹೋಗೋದಲ್ಲ ಸುಮ್ಮನೆ. ಅವ್ರದ್ದು ರುಟೀನ್ ಮಿಷನ್ ಅಂದರೆ ಒಂದು ದಿವಸ ಲೆಬನಾನು, ಒಂದು ದಿವಸ ಸಿರಿಯಾ, ಒಂದು ದಿವಸ ಇರಾನು, ಒಂದು ದಿವಸ ಗಾಜಾ, ಈ ಥರ ಯುದ್ಧ ಮಾಡ್ತಾ ಇರೋದು. ಪ್ರತಿಯೊಬ್ಬ ನಾಗರಿಕನು ಕಡ್ಡಾಯವಾಗಿ ಸೇನೆ ಸೇರೋ ಕಾನ್ಸ್ಕ್ರಿಪ್ಷನ್ ಲಾ, ಹಾಗೆ ಹಳೆ ಸೈನಿಕರನ್ನ ಮತ್ತೆ ಯುದ್ಧಕ್ಕೆ ಕರೆಯೋ ರಿಸರ್ವ್ ಡ್ಯೂಟಿ ಲಾ, ಈಗಿರೋ ಸೈನಿಕರ ಕೆಲಸದ ಅವಧಿಯನ್ನ ಜಾಸ್ತಿ ಮಾಡೋ ಎಕ್ಸ್ಟೆಂಡೆಡ್ ಮ್ಯಾಂಡೇಟರಿ ಸರ್ವಿಸ್ ಲಾ ಜಾರಿಗೆ ತರಬೇಕು ಅಂತ ಹೇಳಿದ್ದಾರೆ. ಆದರೆ ಇಸ್ರೇಲ್ನ ವಿರೋಧ ಪಕ್ಷ ಈ ಬಗ್ಗೆ ಆತಂಕ ಹೊರ ಹಾಕಿದೆ. ಸೈನಿಕರ ಕೊರತೆಯಿಂದ ಭದ್ರತಾ ವಿಪತ್ತು ಎದುರಾಗುತ್ತಾ? ಸೇನಾ ಮುಖ್ಯಸ್ಥರೇ ಹೇಳ್ತಿದ್ದಾರೆ, ಏನ್ರಿ ನೆತನ್ಯಾಹು ಇದು ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನು ಇರಾನ್ನ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ದಾಳಿಯಾಗಿರೋ ಬಗ್ಗೆ ಅಂತಾರಾಷ್ಟ್ರೀಯ ಅಣು ಸಂಸ್ಥೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿರುವ ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಚೀಫ್ ರಾಫೆಲ್ ಗ್ರಾಸಿ, ಇದೇನಾದ್ರೂ ಹೀಗೆ ಮುಂದುವರೆದು ನ್ಯೂಕ್ಲಿಯರ್ ಪ್ಲಾಂಟ್ಗೆ ಏನಾದ್ರೂ ಡ್ಯಾಮೇಜ್ ಆದ್ರೆ ದೊಡ್ಡ ಮಟ್ಟದ ವಿಕಿರಣ, ರೇಡಿಯೋಲಾಜಿಕಲ್ ಆಕ್ಸಿಡೆಂಟ್ ಇಡೀ ಏರಿಯಾದಲ್ಲಿ ಮಿಡಲ್ ಈಸ್ಟ್ನಲ್ಲಿ ಹರಡುತ್ತೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸಲಾಗಿದೆ. ಈ ಡೇಂಜರ್ ಕೇವಲ ಇರಾನ್ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಇಡೀ ಪ್ರದೇಶಕ್ಕೂ ಕೂಡ, ಇತರ ರಾಷ್ಟ್ರಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ಕೂಡಲೇ ಈ ದಾಳಿಗಳನ್ನು ನಿಲ್ಲಿಸಿ ಅಣು ಸ್ಥಾವರಗಳ ಸೇಫ್ಟಿಗೆ ಇರೋ ನಿಯಮಗಳನ್ನು ಪಾಲಿಸಿ ಸಂಯಮದಿಂದ ಇರಿ ಅಂತ ಗ್ರಾಸಿ ಮನವಿ ಮಾಡಿದ್ದಾರೆ. ಇತ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಗ್ಸೆತ್ ಇರಾನ್ಗೆ ಮತ್ತೆ ಸ್ಟ್ರಾಂಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು ವೇಳೆ ಇರಾನ್ ಸಂಧಾನಕ್ಕೆ ಒಪ್ಪದೆ ಹೋದ್ರೆ ನಾವು ಬಾಂಬ್ಗಳ ಮೂಲಕ ಮಾತುಕತೆ ನಡೆಸ್ತಾನೆ ಇರ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮಾತನಾಡಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದ್ಭುತವಾಗಿ ಡೀಲ್ ಮಾಡುವಂತಹ ವ್ಯಕ್ತಿ ಮತ್ತು ನಾವು ಕೂಡ ಶಾಂತಿ ಮಾತುಕತೆಗೆ ರೆಡಿ ಇದ್ದೀವಿ. ಆದರೆ ಎಲ್ಲಿವರೆಗೆ ಒಂದು ಸರಿಯಾದ ಅಗ್ರಿಮೆಂಟ್ ಆಗಲ್ವೋ ಅಲ್ಲಿವರೆಗೂ ನಮ್ಮ ಆಪರೇಷನ್ ಎಪಿಕ್ ಫ್ಯೂರಿ ಅಡಿಯಲ್ಲಿ ಸೇನಾ ಕಾರ್ಯಾಚರಣೆಗಳನ್ನ ನಾವೇನು ಮಾಡ್ತಿದ್ದೀವಿ ಅದು ಕಂಟಿನ್ಯೂ ಆಗುತ್ತೆ ಅಂತ ಪೀಟ್ ಹೆಗ್ಸೆತ್ ಹೇಳಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ನ್ಯಾಟೋ ರಾಷ್ಟ್ರಗಳು ಇರಾನ್ ಕದನದಲ್ಲಿ ನಮಗೆ ಹೆಲ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಇದರ ಬೆನ್ನಲ್ಲೇ ನ್ಯಾಟೋ ಮುಖ್ಯಸ್ಥ ಮಾರ್ಕ್ ರೂಟ್ ತಿರುಗೇಟು ಕೊಟ್ಟಿದ್ದಾರೆ ಡ್ಯಾಡಿಗೆ. ಇವ್ರು ಹೇಳಿದ್ರಲ್ಲ ನಮ್ಮ ಡ್ಯಾಡಿ ತರ ಟ್ರಂಪ್ ಅಂತ, ಅವರಿಗೆ ಡ್ಯಾಡಿಗೆ ಅಪ್ಪಂಗೆ ಎದುರುತ್ತರ ಕೊಟ್ಟಿದ್ದಾರೆ. ನ್ಯಾಟೋ ಒಕ್ಕೂಟ ಈಗ ಎಂದಿಗಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿದೆ. ಈ ಯುದ್ಧದ ಟೈಮ್ನಲ್ಲಿ ಟರ್ಕಿ ಮೇಲೆ ಬಂದಿದ್ದ 3 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ನಾವು ಹೊಡೆದು ಉರುಳಿಸಿದ್ದೀವಿ ಮತ್ತು ಸಮುದ್ರದಲ್ಲಿ ಹಡಗುಗಳ ಸಂಚಾರಕ್ಕೆ ರಕ್ಷಣೆ ಕೊಡ್ತಾ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇತ ಮಾರ್ಕ್ ರೂಟ್ ಇರಾನ್ಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ಗೆ ಯಾವುದೇ ಕಾರಣಕ್ಕೂ ನ್ಯೂಕ್ಲಿಯರ್ ಅಸ್ತ್ರ ತಯಾರಿಸೋಕೆ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ನ ಮಿಲಿಟರಿ ಶಕ್ತಿ ದಿನೇ ದಿನೇ ಹೆಚ್ಚಾಗ್ತಿರೋದು ಜಗತ್ತಿಗೆ ಅತ್ಯಂತ ಅಪಾಯಕಾರಿ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಇರಾನ್ ಇತ್ತೀಚೆಗೆ ನಡೆಸ್ತಾ ಇರೋ ಮಿಸೈಲ್ ದಾಳಿ ಮತ್ತು ಅದರ ತಾಂತ್ರಿಕ ಬೆಳವಣಿಗೆಯನ್ನ ನ್ಯಾಟೋ ಗಮನಿಸ್ತಾ ಇದೆ.
ರಷ್ಯಾ ನಮಗೆ ದೊಡ್ಡ ಶತ್ರು ಅನ್ನೋದು ನಿಜ, ಆದರೆ ಇರಾನ್ ಕೂಡ ಚೀನಾ ಮತ್ತು ಉತ್ತರ ಕೊರಿಯಾ ಜೊತೆ ಸೇರ್ಕೊಂಡು ಸಂಚು ರೂಪಿಸ್ತಾ ಇದೆ ಅಂತ ರೂಟ್ ಹೇಳಿದ್ದಾರೆ. ಮತ್ತೊಂದು ಕಡೆ ಅಮೆರಿಕ ಇದೇ ಮೊದಲ ಬಾರಿಗೆ ಮನುಷ್ಯರೇ ಇಲ್ಲದ ಡ್ರೋನ್ ಸ್ಪೀಡ್ ಬೋಟ್ಗಳನ್ನು ಕಣಕ್ಕಿಳಿಸಿದೆ. ಪೆಂಟಗನ್ ಇದನ್ನ ಕನ್ಫರ್ಮ್ ಮಾಡಿದೆ. ಸಮುದ್ರದ ಮೇಲೆ ಕಣ್ಣಿಡೋಕೆ ಮತ್ತು ಅವಶ್ಯಕತೆ ಬಿದ್ದಾಗ ಶತ್ರು ಹಡಗುಗಳಿಗೆ ಡಿಕ್ಕಿ ಹೊಡೆದು ಸ್ಫೋಟಗೊಳ್ಳೋಕೆ ಈ ಆತ್ಮಾಹುತಿ ಡ್ರೋನ್ಗಳ ತರ ಆತ್ಮಾಹುತಿ ಕಾಮಿಕಾಜೆ ಬೋಟ್ಗಳು ಈಗ ಆಲ್ರೆಡಿ ಸುಮಾರು 2200 ನಾಟಿಕಲ್ ಮೈಲು ದೂರ ಪ್ಯಾಟ್ರೋಲಿಂಗ್ ನಡೆಸಿವೆ. ಈ ಹಿಂದೆ ಯುಕ್ರೇನ್ನಲ್ಲೂ ಕೂಡ ಇಂಥದ್ದೇ ತಂತ್ರ ಬಳಸಿ ರಷ್ಯಾ ನೌಕಾಪಡೆಗೆ ಭಾರಿ ಪೆಟ್ಟನ್ನು ಕೊಡಲಾಗಿತ್ತು. ಈಗ ಇರಾನ್ ಕೂಡ ಇಂಥವುಗಳನ್ನು ಬಳಸೋಕೆ ಶುರು ಮಾಡಿದೆ ಅನ್ನೋ ರಿಪೋರ್ಟ್ಸ್ ಇತ್ತು. ಅವರ ಹತ್ರ ಇದೆ ಈ ಥರದ್ದು. ಈಗ ಅಮೆರಿಕ ಅದೇ ಪ್ಲಾನ್ ಅನ್ನ ಇರಾನ್ ವಿರುದ್ಧ ಬಳಸೋಕೆ ಮುಂದಾಗಿದೆ. ಏನು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿಗಳು ಕಂಟಿನ್ಯೂ ಆಗಿವೆ. UAE ಮೇಲೆ ಇರಾನ್ ಮತ್ತೆ ದಾಳಿ ಮಾಡಿದೆ. ಸುಮಾರು 15 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 11 ಡ್ರೋನ್ಗಳನ್ನು ನುಗ್ಗಿಸಿದೆ. ಇವುಗಳನ್ನೆಲ್ಲ ಹೊಡೆದು ಹಾಕಿದ್ದೀವಿ ಅಂತ UAE ಸೇನೆ ತಿಳಿಸಿದೆ. ಸೌದಿ ಅರೇಬಿಯಾ ಮತ್ತು ಕುವೈತ್ ಮೇಲೂ ಕೂಡ ಇರಾನ್ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿದೆ. ಕುವೈತ್ ಆರ್ಮಿ ತನ್ನ ಜನರಿಗೆ ಸೇಫ್ ಆಗಿರುವಂತೆ ಸೂಚನೆ ಕೊಟ್ಟಿದೆ. ಇತ್ತ ಸೌದಿ ಅರೇಬಿಯಾ ತನ್ನ ಪೂರ್ವ ಪ್ರಾಂತ್ಯದಲ್ಲಿ 2 ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಇತ್ತ ಇಸ್ರೇಲ್ ಮೇಲೂ ಕೂಡ ಇರಾನ್ ಅಲೆಯಾಗಿ ಮಿಸೈಲ್ ಹಾರಿಸಿದೆ. ಅವೆಲ್ಲವನ್ನ ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಅಲ್ಲದೆ ಮೆಡಿಟರೇನಿಯನ್ ಸಮುದ್ರದ ಪೂರ್ವ ಭಾಗದಲ್ಲಿರೋ ಇಸ್ರೇಲ್ನ ಯುದ್ಧ ನೌಕೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ. ಹಾಗೆ ಇಸ್ರೇಲ್ನ ಹೈಫಾ ಪೋರ್ಟ್ನಲ್ಲಿರೋ ಇಸ್ರೇಲಿ ಫೈಟರ್ ಜೆಟ್ಗಳ ಫ್ಯೂಲ್ ಟ್ಯಾಂಕ್ಗಳ ಮೇಲೂ ಕೂಡ ದಾಳಿ ಮಾಡಿದ್ವಿ ಅಂತ ಇರಾನ್ ಹೇಳಿದೆ. ಇತ್ತ ಇರಾಕ್ನ ಪಶ್ಚಿಮ ಭಾಗದಲ್ಲಿರೋ ಅಲ್ ಖೈಮ್ ಪಟ್ಟಣದ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಅಲ್ಲಿನ PMF ಮಿಲಿಟರಿ ಬೇಸ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಈ ದಾಳಿಯಲ್ಲಿ 3 ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ ಫೈಟರ್ಸ್ ಗಾಯಗೊಂಡಿದ್ದಾರೆ. ಇವರು ಇರಾನ್ ಬೆಂಬಲಿತ ಪಡೆಗಳು. ಬಹುತೇಕ ಇಸ್ರೇಲ್ ಅಥವಾ ಅಮೆರಿಕ ಈ ದಾಳಿಯನ್ನ ಮಾಡಿರ್ತಾರೆ. ಇತ್ತ ಇರಾನ್ ಮೇಲೆ ಇಸ್ರೇಲ್ ದಾಳಿಗಳು ಮುಂದುವರೆದಿವೆ. ರಾಜಧಾನಿ ಟೆಹರಾನ್, ಸಿರಾಜ್, ಇಸ್ಫಹಾನ್ ಸೇರಿ ಸಾಕಷ್ಟು ಕಡೆ ಭೀಕರ ಸ್ಫೋಟಗಳಾಗಿವೆ. ಫೈಟರ್ ಜೆಟ್ಗಳು ಹಾರಾಡಿವೆ ಅಂತ ಅಲ್ಲಿನ ಜನ ಹೇಳ್ಕೊಂಡಿದ್ದಾರೆ. ಇನ್ನು ಕಚ್ಚಾ ತೈಲ ಕ್ರೂಡ್ ಆಯಿಲ್ ವಿಚಾರಕ್ಕೆ ಬಂದರೆ ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಅರ್ಲಿ ಮಾರ್ನಿಂಗ್ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ನ ಪ್ರೈಸ್ $106 ದಾಟಿತ್ತು. ಇತ್ತ ಅಮೆರಿಕದ ವಿಶೇಷ ಪ್ರತಿನಿಧಿ ಸ್ಟೀವ್ ವಿಟ್ಕಾಫ್ ಇರಾನ್ ಜೊತೆಗಿನ ಶಾಂತಿ ಒಪ್ಪಂದದ ಬಗ್ಗೆ ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ. ಪಾಕ್ ಮಧ್ಯಸ್ಥಿಕೆಯಲ್ಲಿ ನಾವು 15 ಅಂಶಗಳ ಶಾಂತಿ ಪ್ರಸ್ತಾವನೆಯನ್ನ ಕಳಿಸ್ಕೊಟ್ಟಿದ್ದೀವಿ. ಇರಾನ್ ಈ ಒಪ್ಪಂದಕ್ಕೆ ಸೈನ್ ಹಾಕೋ ಬಲವಾದ ಮುನ್ಸೂಚನೆ ಸಿಗ್ತಾ ಇದೆ. ಯುದ್ಧದಿಂದ ಆಗ್ತಾ ಇರೋ ಸಾವು ನೋವುಗಳನ್ನು ತಪ್ಪಿಸೋಕೆ ಇರಾನ್ಗೆ ಇದಕ್ಕಿಂತ ಒಳ್ಳೆ ದಾರಿ ಬೇರೆ ಇಲ್ಲ ಅಂತ ಅಮೆರಿಕ ಮನವರಿಕೆ ಮಾಡಿಕೊಡ್ತಾ ಇದೆ. ಇರಾನ್ ಕೂಡ ಈಗ ಈ ಯುದ್ಧದಿಂದ ಹೊರಬರೋಕೆ ಒಂದು ಸೇಫ್ ಎಕ್ಸಿಟ್ ದಾರಿ ಹುಡುಕ್ತಾ ಇದೆ ಅಂತ ವಿಟ್ಕಾಫ್ ಹೇಳಿದ್ದಾರೆ. ಈ ನಡುವೆ ಯುರೋಪಿಯನ್ ಒಕ್ಕೂಟದ ವಿದೇಶಾಂಗ ನೀತಿ ಮುಖ್ಯಸ್ಥೆ ಕಾಜಾ ಕಲ್ಲಾಸ್ ರಷ್ಯಾ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಮಿಡಲ್ ಈಸ್ಟ್ ಅಲ್ಲಿ ಅಮೆರಿಕದ ನೆಲೆಗಳು ಮತ್ತು ಅಮೆರಿಕನರನ್ನ ಟಾರ್ಗೆಟ್ ಮಾಡೋಕೆ ರಷ್ಯಾ ಇರಾನ್ಗೆ ಗುಪ್ತಚರ ಮಾಹಿತಿ ಹಾಗೂ ಡ್ರೋನ್ಗಳ ಮೂಲಕ ನೆರವು ಕೊಡ್ತಾ ಇದೆ ಅಂತ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ G7 ಸಭೆಯಲ್ಲಿ ಮಾತನಾಡಿದ ಕಲ್ಲಾಸ್, ಯುಕ್ರೇನ್ ಯುದ್ಧ ಮತ್ತು ಮಿಡಲ್ ಈಸ್ಟ್ನ ಸಂಘರ್ಷಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಹೀಗಾಗಿ ರಷ್ಯಾ ಮೇಲೆ ಒತ್ತಡ ಹೆಚ್ಚು ಮಾಡಿದ್ರೆ ಮಾತ್ರ ಇರಾನ್ ಮಾಡ್ತಿರೋ ದಾಳಿಗಳನ್ನು ನಿಯಂತ್ರಿಸೋಕೆ ಸಾಧ್ಯ ಅಂತ ಅಮೆರಿಕಕ್ಕೆ ಮನವಿ ಮಾಡಿದ್ದಾರೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಯುದ್ಧದ ಅಲೆ ಈಗ ಜಗತ್ತಿನ ಎಕಾನಮಿ ಮೇಲೂ ಕೂಡ ಜೋರಾಗಿ ತಟ್ಟಿದೆ. ಅದರಲ್ಲೂ ಎನರ್ಜಿ ಕಾಸ್ಟ್ ಅಥವಾ ಪೆಟ್ರೋಲ್, ಗ್ಯಾಸ್ ಬೆಲೆಗಳು ಗಗನಕ್ಕೆ ಹೋಗ್ತಿರೋದ್ರಿಂದ ಸಂಕಷ್ಟಕ್ಕೆ ಸಿಲುಕಿರೋ ರಾಷ್ಟ್ರಗಳಿಗೆ ನೆರವಾಗೋಕೆ ಈಗ ವರ್ಲ್ಡ್ ಬ್ಯಾಂಕ್ ಮುಂದೆ ಬಂದಿದೆ. ಯುದ್ಧದಿಂದ ಪೆಟ್ಟು ತಿಂದಿರೋ ರಾಷ್ಟ್ರಗಳಿಗೆ ತಕ್ಷಣದ ಹಣಕಾಸಿನ ನೆರವನ್ನ ಕೊಡ್ತೀವಿ ಅಂತ ವಿಶ್ವ ಬ್ಯಾಂಕ್ ಘೋಷಿಸಿದೆ. ಅಲ್ಲದೆ ಆರ್ಥಿಕ ಚೇತರಿಕೆಗಾಗಿ ಎಕ್ಸ್ಪರ್ಟ್ಗಳ ಸಲಹೆ ಮತ್ತು ಉದ್ಯೋಗಗಳನ್ನು ಉಳಿಸಿಕೊಳ್ಳೋಕೆ ಸಪೋರ್ಟ್ ಮಾಡೋದಾಗಿ ಕೂಡ ಹೇಳಿದ್ದಾರೆ. ಇನ್ನು ಇಸ್ರೇಲ್ ದಾಳಿಗೆ ಸಿಲುಕಿ ಲೆಬನಾನ್ ಅಕ್ಷರಶಃ ಸ್ಮಶಾನ ಆಗ್ತಾ ಇದೆ. ಇಸ್ರೇಲ್ ದಾಳಿಗೆ ಈಗ ಲೆಬನಾನ್ನಲ್ಲಿ ಬರೋಬ್ಬರಿ 1116ಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. 3200ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅಂತ ಅಲ್ಲಿನ ಸರ್ಕಾರಿ ಏಜೆನ್ಸಿಗಳೇ ಹೇಳಿವೆ. ಜೊತೆಗೆ ಲಕ್ಷಾಂತರ ಜನ ಸೌತ್ ಲೆಬನಾನ್ನಲ್ಲಿ ಬೀಳ್ತಾ ಇರೋ ಬಾಂಬ್ಗಳಿಂದ ಬೆದರಿ ಉತ್ತರಕ್ಕೆ ಓಡ್ ಹೋಗಿದ್ದಾರೆ ಮನೆ ಮಠ ಬಿಟ್ಟು. ಈ ನಡುವೆ ಕೂಡ ಇಸ್ರೇಲ್ನ ದಾಳಿಗಳು ಮುಂದುವರೆದಿವೆ. ದಕ್ಷಿಣ ಲೆಬನಾನ್ನ ಖಫರ್ ರಮನ್ ಅನ್ನೋ ಪಟ್ಟಣದ ಮೇಲೆ ನಡೆದ ಏರ್ ಸ್ಟ್ರೈಕ್ನಲ್ಲಿ 2 ಸಾವನ್ನಪ್ಪಿ 8 ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆ ಇಸ್ರೇಲ್ ತನ್ನ ಸೇನೆಯನ್ನು ಮತ್ತಷ್ಟು ದೊಡ್ಡದು ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದೆ. ಲೆಬನಾನ್ ಗಡಿಯಲ್ಲಿ ಒಂದು ಸೇಫ್ ಝೋನ್ ಅಥವಾ ಬಫರ್ ಝೋನ್ ನಿರ್ಮಾಣ ಮಾಡೋಕೆ ನಮಗೆ ಇನ್ನೂ ಹೆಚ್ಚಿನ ಸೇನೆ ಅವಶ್ಯಕತೆ ಇದೆ ಅಂತ ಹೇಳಿ ನಿಮಗೆ ಆರಂಭದಲ್ಲೇ ಹೇಳಿದ್ವಲ್ಲ, ಅದನ್ನ ಈ ಸಂದರ್ಭದಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಇಸ್ರೇಲ್ ಸೇನೆಯವರು. ಮತ್ತೊಂದು ಕಡೆ ಹಿಜ್ಬುಲ್ಲಾದ ಆಂಟಿ ಟ್ಯಾಂಕ್ ವಿಭಾಗದ ಹಿರಿಯ ಕಮಾಂಡರ್ ಹಸನ್ ಮೊಹಮ್ಮದ್ ಬಶೀರ್ನನ್ನ ಹೊಡೆದು ಹಾಕಿದೀವಿ ಅಂತಲೂ ಇಸ್ರೇಲ್ ಸೇನೆ ಘೋಷಿಸಿದೆ. ಇಸ್ರೇಲ್ ಮೇಲೆ 106 ಬಾರಿ ದಾಳಿ ಮಾಡಿದ್ದ ಈತ ನಮ್ಗೆ ದೊಡ್ಡ ಟಾರ್ಗೆಟ್ ಆಗಿದ್ದ, ಅದಕ್ಕೆ ಅವನು ಹೊಡೆದು ಹಾಕಿದೀವಿ ಅಂತ ಹೇಳಿದೆ. ಇದೇ ವೇಳೆ ಲೆಬನಾನ್ನ ಉಪ ಪ್ರಧಾನಿ ತಾರೆಕ್ ಮಿತ್ರಿ ಇಸ್ರೇಲ್ ಮೇಲೆ ಆರೋಪ ಮಾಡಿದ್ದಾರೆ. ಗಾಜಾ ಖಾನ್ ಯೂನಿಸ್ ನಗರವನ್ನು ಇಸ್ರೇಲ್ ಹೇಗೆ ಸರ್ವನಾಶ ಮಾಡ್ತೋ ಹಾಗೆ ದಕ್ಷಿಣ ಲೆಬನಾನ್ ಅನ್ನು ಕೂಡ ಸ್ಮಶಾನ ಮಾಡೋಕೆ ಇಸ್ರೇಲ್ ಪ್ಲಾನ್ ಮಾಡಿದೆ.
ಇದು ನೇರವಾದ ಯುದ್ಧ ಅಪರಾಧ ಅಂತ ಕಿಡಿಕಾರಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಮುಖ್ಯ ಅಪ್ಡೇಟ್ ಅನ್ನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾವು ತಲುಪಿಸುವಂತ ಪ್ರಯತ್ನವನ್ನು ಮಾಡಿದೀವಿ. ಮುಂದೆ ಕೂಡ ಟೈಮ್ಲಿ ಆಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಕೂಡ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಕನ್ಸಿಡರ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.